ಎಲ್ಲರಿಗೂ ಶ್ರೀ ಗೌರಪೂರ್ಣಿಮೆಯ ಶುಭಾಶಯಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿದಾಗ ನಡೆದ ಒಂದು ಭಾವುಕ ಲೀಲೆಯ ವರ್ಣನೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿ ಎಲ್ಲವೂ ಇತ್ತು. ಭಾಗ್ಯದೇವತೆಯೇ ಆದ ಸುಂದರವಾದ ಪತ್ನಿಯನ್ನು ಅಥವಾ ಶಚಿಮಾತೆಯಂತಹ ಪ್ರೀತಿಯ ತಾಯಿಯನ್ನು ಬಿಟ್ಟು ಯಾರು ತಾನೇ ಹೋಗುತ್ತಾರೆ? ಭೌತಿಕ ಲೆಕ್ಕಾಚಾರದಲ್ಲಿ ಸರಿಯಾದ ತಿಳುವಳಿಕೆಯುಳ್ಳವರು ಹೀಗೆ ಮಾಡುವುದಿಲ್ಲ. ಪ್ರಭು ಚೈತನ್ಯರಿಗೆ ನೂರಾರು ಸಾವಿರಾರು ಅನುಯಾಯಿಗಳಿದ್ದರು. ಚಾಂದ್ ಕಾಜಿಯು ತೊಂದರೆ ಕೊಟ್ಟಾಗ ಸುಮಾರು 2 ಲಕ್ಷ ಜನರು ಅವರ ಮನೆಯ ಬಾಗಿಲನ್ನು ಬಡಿಯಲು ಬಂದರು. ಆದರೆ ಪತಿತಾತ್ಮರನ್ನು ಉದ್ಧರಿಸುವೆನೆಂದು ಪ್ರಮಾಣ ಮಾಡಿದ್ದರಿಂದ ಪ್ರಭು ಚೈತನ್ಯರು ಸನ್ಯಾಸವನ್ನು ಸ್ವೀಕರಿಸಿದರು. ಪ್ರಭು ಚೈತನ್ಯರು ತಮ್ಮ ಭಕ್ತರೊಂದಿಗೆ ಅನೇಕ ವಿಧವಾದ ಪ್ರೀತಿಯುತ ವಿನಿಮಯಗಳನ್ನು ಇಟ್ಟುಕೊಂಡಿದ್ದರು. ಅವರು ಸನ್ಯಾಸವನ್ನು ಸ್ವೀಕರಿಸುವುದು ಭಕ್ತರಿಗೆ ಅತ್ಯಂತ ಆಘಾತಕಾರಿ ವಿಷಯವಾಯಿತು. ಇದರಿಂದ ಎಲ್ಲರೂ ಬಹಳ ವ್ಯಥೆಗೆ ಒಳಗಾದರು. ಪ್ರಭು ಚೈತನ್ಯರು ನವದ್ವೀಪದ ಜೀವಾಳವಾಗಿದ್ದರು. ಎಲ್ಲರ ಕೇಂದ್ರ ಬಿಂದುವಾಗಿದ್ದರು. ಪ್ರಭು ಚೈತನ್ಯರು ಸನ್ಯಾಸವನ್ನು ಸ್ವೀಕರಿಸಿದಾಗ ಅವರ ತಾಯಿಗೆ, ಅವರ ಪತ್ನಿಗೆ, ಎಲ್ಲ ಭಕ್ತರಿಗೆ ಮತ್ತು ನವದ್ವೀಪದ ಎಲ್ಲ ನಿವಾಸಿಗಳಿಗೆ ಇದು ವಿರೋಧಾಭಾಸವೆಂಬಂತೆ ಕಂಡಿತು. ಪ್ರಭು ಚೈತನ್ಯರು ಯಾವಾಗಲೂ ಪ್ರೀತಿ ಮತ್ತು ಕಾಳಜಿಯನ್ನು ತೋರುತ್ತಿದ್ದರು. ಹಾಗಾಗಿ ಇದು ಬಹುಮಟ್ಟಿಗೆ ನಿಷ್ಠುರವೆಂದು ತೋರಿತು. ಪ್ರಚಾರ ಮಾಡುವುದಕ್ಕಾಗಿ ಅವರು ಅನೇಕ ಸಂಬಂಧಗಳನ್ನು ತೊರೆದರು. ರಾಮಲೀಲೆಯಲ್ಲಿ ಸೀತೆಯನ್ನು ಕಾಡಿಗೆ ಗಡೀಪಾರು ಮಾಡಲಾಯಿತು ಮತ್ತು ಗೌರಲೀಲೆಯಲ್ಲಿ ಪ್ರಭು ಗೌರಾಂಗರನ್ನು ಕಾಡಿಗೆ ಗಡೀಪಾರು ಮಾಡಲಾಯಿತು ಎಂಬ ವಿವರಣೆಯನ್ನು ಒಂದೆಡೆ ಕೊಡಲಾಗಿದೆ. ಕೆಲವೊಮ್ಮೆ ನಾವು ಈ ಹಾಡನ್ನು ಹಾಡುತ್ತೇವೆ. ಗೃಹೇ ತಾಕೋ ವನೇ ತಾಕೋ ಸದಾ ಹರಿ ಬೋಲೆ ಡಾಕೋ. ಗೃಹೆ ಎಂದರೆ ಮನೆಯಲ್ಲಿ ವಾಸಿಸುವವರೆಂದು, ವನೆ ಎಂದರೆ ಕಾಡಿನಲ್ಲಿ ವಾಸಿಸುವವರೆಂದು ಅರ್ಥ. ಸನ್ಯಾಸಿ ಅಥವಾ ಬ್ರಹ್ಮಚಾರಿ ಅಥವಾ ವಾನಪ್ರಸ್ಥಿಯಾಗಿರುವುದು ಎಂದರೆ ಕಾಡಿನಲ್ಲಿ ವಾಸಿಸುವವರು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಏಕೆಂದರೆ ಅವರು ಪ್ರಯಾಣ ಮಾಡುತ್ತಾ ಪ್ರಚಾರ ಮಾಡುತ್ತಿರುತ್ತಾರೆ. ಹಲವು ಬಾರಿ ಅವರಿಗೆ ವಾಸಿಸಲು ನಿಗದಿತವಾದ ಸ್ಥಳವಿರುವುದಿಲ್ಲ. ಹೆಚ್ಚೆಂದರೆ ಅವರು ಆಶ್ರಮಗಳಲ್ಲಿ ವಾಸಿಸುತ್ತಾರೆ. ಆದರೆ ಕಲಿಯುಗದಲ್ಲಿ ಕಾಡಿನಲ್ಲಿ ವಾಸಿಸುವುದನ್ನು ಶಿಫಾರಸು ಮಾಡಲಾಗಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಸನ್ಯಾಸಿಗಳು ಆಶ್ರಮಗಳಲ್ಲಿ ಅಥವಾ ಭಜನ ಕುಟೀರದಲ್ಲಿ ವಾಸಿಸುತ್ತಾರೆ. ಮನೆಯಲ್ಲಿರುವ ಸೌಕರ್ಯಗಳು ಆಶ್ರಮದಲ್ಲಿ ಇರುವುದಿಲ್ಲ. ಅದು ಧರ್ಮಶಾಲೆ ಅಥವಾ ವಿದ್ಯಾರ್ಥಿ ನಿಲಯದಂತೆ ಇರುತ್ತದೆ. ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದ ಪ್ರಭು ಚೈತನ್ಯರು ಕೇವಲ 5 ಭಕ್ತರೊಂದಿಗೆ ಹೋಗುವ ಯೋಚನೆಯನ್ನು ಮಾಡಿದರು. ಕೇವಲ 5 ಜನರಿಗೆ ಮಾತ್ರವೇ ಅವರ ಯೋಜನೆಯ ಕುರಿತಾಗಿ ತಿಳಿದಿತ್ತು. ಏಕೆಂದರೆ ಚೈತನ್ಯರು ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಭಕ್ತರಾಗುವಂತೆ ತರಬೇತಿ ನೀಡಿದ್ದರಾದರೂ ಅವರು ನಿಯಮ ನಿಬಂಧನೆಗಳ ಪಾಲನೆಯಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ತೊಡಗಿದ್ದರು. ಒಂದು ದಿನ ಪ್ರಭು ಚೈತನ್ಯರು ಗೋಪಿಕೆಯರ ಹೆಸರನ್ನು ಜಪಿಸುತ್ತಿರುವುದನ್ನು ಕೇಳಿ ಬೇಸರಗೊಂಡ ವಿದ್ಯಾರ್ಥಿಗಳು, ಏನಿದು, ಹರೇ ಕೃಷ್ಣ ಎಂದು ಜಪಿಸಿರಿ, ಗೋಪಿ ಗೋಪಿ ಎಂದಲ್ಲ, ಇದು ಅಧಿಕೃತವಾದುದಲ್ಲ ಎಂದರು. ಆದರೆ ಪ್ರಭು ಚೈತನ್ಯರು ಬೇರೆಯೇ ಸ್ತರದಲ್ಲಿದ್ದರು. ಅವರಿಗೆ ರಾಧಾಕೃಷ್ಣರ ಲೀಲೆಗಳಲ್ಲಿ ತಲ್ಲೀನರಾಗಬೇಕೆಂದಿತ್ತು. ಆದರೆ ಇದು ಕಷ್ಟಕರವಾಗುವುದೆಂದು ಅವರಿಗೆ ತೋರಿತು. ಏಕೆಂದರೆ ಅವರು ಗೃಹಸ್ಥರಾಗಿದ್ದರಿಂದ ಜನರು ಅವರನ್ನು ಸಾಮಾನ್ಯ ದೃಷ್ಟಿಯಿಂದ ನೋಡುವರು. ಅವರಿಗೆ ಪ್ರಚಾರ ಮಾಡಲು ಆಗುವುದಿಲ್ಲ, ಅಂದರೆ ತಮ್ಮ ಧ್ಯೇಯವನ್ನು ಈಡೇರಿಸಲು ಆಗುವುದಿಲ್ಲ ಎಂಬುದಾಗಿ ಯೋಚಿಸಿದ ಅವರು, ನಾನು ಸನ್ಯಾಸಿಯಾದರೆ ನನಗೆ ಕನಿಷ್ಠ ಪ್ರಮಾಣದ ಗೌರವವಾದರೂ ಸಿಗುವುದು ಮತ್ತು ಭಗವತ್ ಸಂದೇಶವನ್ನು ನಾನು ಎಲ್ಲ ಕಡೆಯೂ ಪ್ರಸಾರ ಮಾಡಬಹುದು. ಹೀಗೆ ನನ್ನ ಧ್ಯೇಯವನ್ನು ಸಾಧಿಸಬಹುದು ಎಂಬ ನಿರ್ಧಾರಕ್ಕೆ ಬಂದರು. ಕಲಿಯುಗದಲ್ಲಿ ಭಗವಾನ್ ಕೃಷ್ಣನು ಮತ್ತೆ ಧರೆಗಿಳಿದು ಬರುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಭವಿಷ್ಯ ನುಡಿದಿತ್ತು ಮತ್ತು ಆಗ ಅವನು 24 ವರ್ಷಗಳ ಕಾಲ ಗೃಹಸ್ಥ ಜೀವನ ನಡೆಸುತ್ತಾನೆ.
ಮತ್ತು 24 ವರ್ಷಗಳ ಕಾಲ ಸನ್ಯಾಸಿ ಜೀವನ ನಡೆಸುತ್ತಾನೆ ಮತ್ತು ಅವನು ಓರ್ವ ಶಾಂತ ಸ್ವಭಾವದ ಸನ್ಯಾಸಿಯಾಗಿರುತ್ತಾನೆ ಎಂಬ ಈ ಎಲ್ಲ ವಿವರಣೆಗಳ ಮುನ್ಸೂಚನೆಯನ್ನು ನೀಡಲಾಗಿತ್ತು. ಹಾಗಾಗಿ ಒಂದು ಮಧ್ಯರಾತ್ರಿಯಲ್ಲಿ ಚೈತನ್ಯರು 5 ಜನ ಭಕ್ತರೊಂದಿಗೆ ಪಲಾಯನಗೈದರು. ಆದರೆ ಅದು ಅವರ ತಾಯಿಗೆ ಹೇಗೋ ಏನೋ ತಿಳಿಯಿತು ಮತ್ತು ಅವರು ನಿಮಾಯಿಗಾಗಿ ಎಲ್ಲೆಡೆಯಲ್ಲಿಯೂ ಹುಡುಕಾಡಿದರು. ಅವರು ನಿಮಾಯ್ ನಿಮಾಯ್ ಕೊಥಾಯ್ ಎಂಬುದಾಗಿ ಕೂಗಿದರು. ಬಂಗಾಳಿ ಭಾಷೆಯಲ್ಲಿ ಕೊಥಾಯ್ ಎಂದರೆ ಎಲ್ಲಿರುವೆ ಎಂದರ್ಥ. ನಿಮಾಯ್ ಎಲ್ಲಿರುವೆ ಎಂದು ಕೂಗುತ್ತಾ ಅಳುತ್ತಾ ಗದ್ದೆಗಳಲ್ಲಿ ಅವನಿಗಾಗಿ ಹುಡುಕುತ್ತಾ ಓಡಿದರು. ಅವನಿಗಾಗಿ ಹುಡುಕುತ್ತಿದ್ದ ಅವರು ಒಂದು ಹಳ್ಳಿಗೆ ಬಂದರು. ತಮ್ಮ ದಿವ್ಯಪುತ್ರನ ಅಗಲಿಕೆಯಿಂದ ಅವರು ಎಷ್ಟು ಹುಚ್ಚರಾಗಿದ್ದರೆಂದರೆ ಅವರು ಮತ್ತೆ ಮತ್ತೆ ನನ್ನ ನಿಮಾಯ್ ಎಲ್ಲಿರುವನು ಎಂದು ಕೂಗುತ್ತಿದ್ದರು. ಆದರೆ ಮಧ್ಯರಾತ್ರಿಯ ಸಮಯವಾಗಿದ್ದು ಅವರಿಗೆ ಯಾವ ಪ್ರತಿಕ್ರಿಯೆಯೂ ಸಿಗಲಿಲ್ಲವಾದಾಗ ಅಳುತ್ತಾ ನೆಲದ ಮೇಲೆ ಕುಸಿದ ಅವರು ಆ ಹಳ್ಳಿಯವರಿಂದ ಯಾವ ಪ್ರತಿಕ್ರಿಯೆಯೂ ಸಿಗದಿದ್ದ ಕಾರಣ ಅವರು ಆ ಹಳ್ಳಿಯನ್ನು ಖಂಡಿಸುತ್ತಾ ಅದಕ್ಕೆ ನಿರ್ದೋಯ ಎಂಬ ಹೆಸರನ್ನಿಟ್ಟರು. ದೋಯ ಎಂದರೆ ದಯೆ, ಹಾಗಾಗಿ ನಿರ್ದೋಯ ಎಂದರೆ ದಯೆಯಿಲ್ಲದಿರುವುದು ಎಂದು. ಆ ಸಮಯದಿಂದ ಆ ಹಳ್ಳಿಯನ್ನು ನಿರ್ದೋಯ ಎಂದು ಕರೆಯಲಾಗಿದೆ. ಈಗ ಅದನ್ನು ಸಂಕ್ಷಿಪ್ತವಾಗಿ ನಿದೋಯ್ ಎಂದು ಕರೆಯುತ್ತಾರೆ. ಗಂಗಾ ನದಿಯ ಪ್ರವಾಹವಾದಾಗ ಇಂದಿಗೂ ಪ್ರವಾಹಕ್ಕೆ ತುತ್ತಾಗುವ ಮೊದಲ ಹಳ್ಳಿ ಇದಾಗಿದೆ. ಆ ಹಳ್ಳಿಯ ಜನರು ಶಚೀಮಾತೆಗೆ ದಯೆ ತೋರಲಿಲ್ಲವಾದ್ದರಿಂದ ಅವರು ಆ ಕರ್ಮವನ್ನು ಈಗಲೂ ಅನುಭವಿಸುತ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ಸ್ವೀಕರಿಸಿದಾಗ ಅವರ ತಾಯಿಯು ಪಟ್ಟ ವೇದನೆಯನ್ನು ಪರಮಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರು ತಮ್ಮ ಗೌರಾಂಗ ಪುಸ್ತಕದಲ್ಲಿ ಮನಮುಟ್ಟುವಂತೆ ವರ್ಣಿಸಿದ್ದಾರೆ. ಈ ಪುಸ್ತಕದಲ್ಲಿ ಚೈತನ್ಯ ಮಹಾಪ್ರಭುಗಳ ಹಲವಾರು ಲೀಲೆಗಳನ್ನು ವರ್ಣಿಸಲಾಗಿದೆ. ಈ ಪುಸ್ತಕವನ್ನು ಕನ್ನಡದಲ್ಲಿಯೂ ಅನುವಾದ ಮಾಡಲಾಗಿದೆ. ಈ ಲೀಲೆಗಳನ್ನು ಓದುವುದರಿಂದ ಸ್ಮರಿಸುವುದರಿಂದ ನಮ್ಮ ಶುದ್ಧೀಕರಣವಾಗುತ್ತದೆ. ಆದ್ದರಿಂದ ಯಾರ ಬಳಿ ಈ ಪುಸ್ತಕವು ಇಲ್ಲವೋ ದಯವಿಟ್ಟು ಖರೀದಿಸಿ ಎಂದು ವಿನಂತಿಸುತ್ತೇನೆ. ಹರೇ ಕೃಷ್ಣ.